ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಕೊನೆಗೂ ಗುಡ್ ನ್ಯೂಸನ್ನು ನೀಡಿದೆ ರಾಜ್ಯ ಸರ್ಕಾರ. ಇಲ್ಲಿವರೆಗೂ ಎಷ್ಟು ತಿಂಗಳವರೆಗೆ ಗೃಹಲಕ್ಷ್ಮಿ ಹಣ ಬಂದಿದೆ, ಎಷ್ಟು ತಿಂಗಳ ಹಣ ಬಾಕಿ ಉಳಿದಿರುವಂಥ ಹಣವನ್ನು ಯಾವ ತಿಂಗಳು ಯಾವ ದಿನಕ್ಕೆ ಹಣ ಹಾಕ್ತಾರೆ, ಈ ಕುರಿತಾದಂಥ ಬಿಗ್ ಅಪ್ಡೇಟ್ ಸಿಕ್ಕಿದೆ. ಯಾಕಂದರೆ ಖುದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಅಪ್ಡೇಟನ್ನು ನೀಡಿದ್ದಾರೆ. ಹಾಗಾದರೆ ಏನು ಡೀಟೇಲ್ ಕೊಟ್ಟರು, ಈ ಕುರಿತಾದಂಥ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿದೆ. ಮೊದಲನೇದಾಗಿ ಗೃಹಲಕ್ಷ್ಮಿ ಸ್ಕೀಮ್, ಗ್ಯಾರಂಟಿ ಸ್ಕೀಮ್ಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಸ್ಕೀಮ್ ಇದು. ಮನೆ ಯಜಮಾನಿಗೆ ಪ್ರತಿ ತಿಂಗಳು 2,000 ಕೊಡ್ತೀವಿ ಅಂತ ಹೇಳಿದ್ರು. ಮೊದಲ 3 ರಿಂದ 4 ತಿಂಗಳು ಕರೆಕ್ಟಾಗಿ ಹಣ ಬಂತು. ಅದಾದ ಮೇಲೆ ವಿಳಂಬ ಆಗೋಕ್ಕೆ ಶುರುವಾಯಿತು. ಅದಕ್ಕೆ ಕಾರಣ ಏನಂದರೆ ಮೊದಲೇ ಪ್ರೀ ಬಜೆಟ್ ರೀತಿಯಾಗಿ ಹಣವನ್ನು ಡಿಪಾರ್ಟ್ಮೆಂಟಿಗೆ ಕೊಡ್ತಾಯಿದ್ರು. ಬಟ್ ಈಗೇನಾಗಿದೆ, ಪ್ರತಿ ತಿಂಗಳು ಅಂದರೆ ಮೊದಲ 6 ತಿಂಗಳ ನಂತರ ಪ್ರತಿ ತಿಂಗಳು ಕೂಡ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ಬೇಕು, ಬಜೆಟ್ ಅಲೋಕೇಶನ್ ಮಾಡಿ ಅಂಥೇಳಿ ಹಣ ರಿಲೀಸ್ ಮಾಡಾದ್ಮೇಲೆ ಕೊಡೋದು. ಈ ಕಾರಣಕ್ಕೆ 2 ತಿಂಗಳು, ಕೆಲವು ಸರಿ 3 ತಿಂಗಳ ನಂತರ 1 ತಿಂಗಳ ಕಂತಿನ ಹಣ ಹಂತವಾಗಿ ಬರೋದು ಆಗ್ತಾಯಿದೆ. ಇತ್ತೀಚೆಗಂತೂ ಗೃಹಲಕ್ಷ್ಮಿ ಹಣ ವಿಳಂಬ ಬರೋದು ಅದು ಕಾಮನ್ ಅನ್ನೋ ರೀತಿಯಾಗಿದೆ. ಉದಾಹರಣೆಗೆ ಜನವರಿ ತಿಂಗಳ ಹಣ ಬಂದಿದ್ದು ಯಾವಾಗ, ಅದು ಮಾರ್ಚ್ ಏಪ್ರಿಲಲ್ಲಿ ಬಂತು. ಅದೇ ರೀತಿ ಫೆಬ್ರವರಿ ತಿಂಗಳು ಬಂದಿರೋ ಹಣ ಅದು ಕೂಡ ಹಾಗೇನೆ, ಒಂದು 15 ದಿನ 20 ದಿನ ಬಿಟ್ಟು, ಅಂದರೆ ಅದು ಮಾರ್ಚ್ ತಿಂಗಳಿಗಲ್ಲ, ಏಪ್ರಿಲ್ ತಿಂಗಳಿಗೆ ಬಂದಿರೋ ರೀತಿಯಾಗಿ. ಸೊ ಈ ಹಿನ್ನೆಲೆಯಲ್ಲಿ ಈಗ ಎಷ್ಟು ತಿಂಗಳ ಕಂತಿನ ಹಣ ಬಾಕಿ ಉಳಿದಿದೆ ಅನ್ನೋದು ನೋಡೋದಾದರೆ, ಮಾರ್ಚ್ ತಿಂಗಳ ಕಂತಿನ ಹಣ ಬಾಕಿ ಉಳಿದಿದೆ, ಅದರ ಜೊತೆಗೆ ಏಪ್ರಿಲ್ ತಿಂಗಳ ಕಂತಿನ ಹಣ ಬಾಕಿ ಉಳಿದಿದೆ, ಸರ್ಕಾರದ ಲೆಕ್ಕದಲ್ಲಿ ಹೇಳ್ತಾ ಇರೋದು. ಸೊ ಮಾರ್ಚ್ ತಿಂಗಳ ಕಂತಿನ ಹಣ ಯಾವಾಗ ರಿಲೀಸ್ ಆಗುತ್ತೆ, ಈ ಕುರಿತು ಇನ್ಫಾರ್ಮೇಷನ್ನ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿದ್ದಾರೆ. ಏನು ರೀಸನ್, ಯಾಕೆ ಡಿಲೇ ಆಗ್ತಾ ಇದೆ? ಯಾಕಂದರೆ ಮಾರ್ಚು ಏಪ್ರಿಲ್ ಹೋಗಿ ಮೇ ತಿಂಗಳು ಬಂದಿದೆ, ಆದರೂ ಕೂಡ ಮಾರ್ಚ್ ತಿಂಗಳು ಹಣ ಬಂದಿಲ್ಲಲ್ಲ ಅಂತ ಕೇಳೋರಿಗೆ ರೀಸನ್ ಕೊಟ್ಟಿದ್ದೇನು ಅಂದರೆ, ಮಿನಿಸ್ಟ್ರು ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು, ಟೆಕ್ನಿಕಲ್ ಪ್ರಾಬ್ಲಮ್ ಕಾರಣಕ್ಕಾಗಿ ಹಣ ಬರೋದು, ಹಣ DBT ಮೂಲಕ ಹಣ ಕೊಡೋದೇನಿದೆ ವಿಳಂಬ ಆಗಿದೆ. ಹಾಗಂತೇಳಿ ನಮ್ಮ ಸರ್ಕಾರದಲ್ಲಿ ಹಣ ಇಲ್ಲ ಅಂತಲ್ಲ, ಹಣ ಇದೆ, ಹಣಕ್ಕೇನು ತೊಂದರೆನಿಲ್ಲ, ಅದಕ್ಕಾಗಿ ಸಪ್ರೇಟಾಗಿ ಅನುದಾನವನ್ನು ಮೀಸಲಿಟ್ಟಿದ್ದಾರೆ. ಬಟ್ ಪ್ರೋಸೆಸ್ ಏನಿದೆ ಅದು ವಿಳಂಬ ಆಗ್ತಾ ಇರೋದು. ಅದರ ಜೊತೆಗೆ ಟೆಕ್ನಿಕಲ್ ಪ್ರಾಬ್ಲಮ್ಮು ಕೂಡ ಇತ್ತು, ಸಾಫ್ಟ್ವೇರ್ ಪ್ರಾಬ್ಲಮ್ ಇತ್ತು. ಆ ಕಾರಣಕ್ಕಾಗಿ ಹಣವನ್ನು ನಾವು ಹಾಕಲಿಕ್ಕಾಗಲಿಲ್ಲ. ಈಗ ಮಾರ್ಚ್ ತಿಂಗಳ ಕಂತಿನ ಹಣ ಕೊಡಲಿಕ್ಕೆ ಎಲ್ಲದೂ ಕೂಡ ರೆಡಿಯಾಗಿದೆ. ಗೌರ್ಮೆಂಟ್ ಕೂಡ ಅನುದಾನ ಬಿಡುಗಡೆ ಮಾಡಿದೆ. ಇನ್ನೊಂದು ವಾರದ ಒಳಗಾಗಿ ಹಣವನ್ನು ರಿಲೀಸ್ ಮಾಡ್ತೇವೆ ಅಂಥೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟನ್ನು ನೀಡಿದ್ದಾರೆ. ಮಾರ್ಚ್ ತಿಂಗಳ ಕಂತಿನ ಹಣ, ಹಾಗಾದರೆ ಏಪ್ರಿಲ್ ತಿಂಗಳು ಮುಗಿತಲ್ಲ, ಏಪ್ರಿಲ್ ತಿಂಗಳ ಕಂತಿನ ಹಣ ಯಾವಾಗ ಬರುತ್ತೆ, ಈ ಪ್ರಶ್ನೆ ಕೂಡ ಸಹಜವಾಗಿ ಫಲಾನುಭವಿಗಳು ಕೇಳ್ತಾ ಇದ್ದಾರೆ. ಅದಕ್ಕೂ ಕೂಡ ಖುದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉತ್ತರವನ್ನು ನೀಡಿದ್ದಾರೆ. ಅದು ಕೂಡ ಇನ್ನೂ ಒಂದು 10 ದಿನಗಳಲ್ಲಿ ಕೊಡ್ತೀವಿ ಅಂಥೇಳಿ. ಅಂದರೆ ಇದೇನು ರಿಲೀಸ್ ಆಗುತ್ತಲ್ಲ ಮಾರ್ಚ್ ತಿಂಗಳ ಕಂತಿನ ಹಣ, ಅದಾದ 10 ದಿನಗಳಿಗಾಗಿ ಕೊಡ್ತೀವಿ ಅಂತ. ಸೊ ಹಾಗೆ ನೋಡ್ತಾ ಹೋದರೆ ಮೇ ಅಂತ್ಯದ ಒಳಗಡೆ ಎರಡೂ ಕೂಡ ಬರುತ್ತೆ ಅನ್ನೋದು ಅವರ ಅಭಿಪ್ರಾಯ ಆಗಿದೆ. ಬಟ್ ವಾಸ್ತವವಾಗಿ ಹೇಗಾಗುತ್ತೆ, ವರ್ಕ್ ಆಗುತ್ತೆ, ಈ ಕುರಿತು ಇಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ. ಹೇಗೆ ರಿಲೀಸ್ ಆಗುತ್ತಂದರೆ, 1 ತಿಂಗಳ ಕಂತಿನ ಹಣ ರಿಲೀಸ್ ಆದಮೇಲೆ ಅದು ಪ್ರಾಪರ್ ವೇಯಿಂದ, ಅಂದರೆ ಆರ್ಥಿಕ ಇಲಾಖೆಯಿಂದ ಡಿಪಾರ್ಟ್ಮೆಂಟಿಗೆ ಬರುತ್ತೆ, ಮಹಿಳಾ ವುಮೆನ್ಸ್ ಡಿಪಾರ್ಟ್ಮೆಂಟಿಗೆ, ಆ ಡಿಪಾರ್ಟ್ಮೆಂಟಿಂದ ZP-TP ಮೂಲಕ ಹಣ ಬರಬೇಕು. ZP-TP ಮೂಲಕ ಅಲ್ಲಿ ಹತ್ತಿರದಲ್ಲಿರುವಂಥ ಸ್ಥಳೀಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನಿದೆಯಲ್ಲ, ಆ ಇಲಾಖೆಯ ಮೂಲಕ ಹಣ ಹೋಗ್ಬೇಕಾಗತ್ತೆ. ಸೊ ಈ ಪ್ರೋಸೆಸ್ ಭಾಳ ಲಾಂಗ್ ಇದೆ. ಅದರ ಜೊತೆಗೆ ಹಣ ಏನಾದರೂ ರಿಲೀಸ್ ಏನಾದರೂ ಲೇಟ್ ಆಯಿತು ಅನ್ನೋದಾದರೆ ಇನ್ನಷ್ಟು ವಿಳಂಬ ಆಗ್ತದೆ ಅಂಥೇಳಿ. ಸೊ ಈ ಹಿನ್ನೆಲೆಯಲ್ಲಿ ಈ ಮಂತ್ ಎಂಡ್ ಒಳಗಡೆ ನಿಮಗೆ ಮಾರ್ಚ್ ತಿಂಗಳ ಕಂತಿನ ಹಣ ಅಂತೂ ಬರುತ್ತೆ ಗ್ಯಾರಂಟಿ. ಇನ್ನು ನಿಮಗೆ ಮೇ ಆದ ನಂತರ ಜೂನ್ ಮೊದಲ ವಾರದ ಒಳಗಾಗಿ ಏಪ್ರಿಲ್ ತಿಂಗಳ ಕಂತಿನ ಹಣ ಬರುವಂಥ ಸಾಧ್ಯತೆ ಹೆಚ್ಚಾಗಿದೆ. ಆಲ್ಮೋಸ್ಟ್ ಬಂದೇ ಬರುತ್ತೆ ಅಂಥೇಳಿ. ಇದು ವಾಸ್ತವ ಸ್ಥಿತಿ. ಮತ್ತು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಕುರಿತಾಗಿ ಸಚಿವರು ಹೇಳಿರೋದು ಈ ತಿಂಗಳು ಒಳಗಡೆ ಬರುತ್ತೆ ಅಂತ. ಬಟ್ ಇನ್ನೊಂದು 10 ದಿನ ಆ್ಯಡ್ ಮಾಡ್ಕೊಂಡ್ರು ಕೂಡ ನೀವು ಜನವರಿ 10ನೇ ತಾರೀಕು ಒಳಗಡೆ 2 ತಿಂಗಳ ಹಣ ಪ್ರತ್ಯೇಕವಾಗಿ ಬರುತ್ತೆ. 2 ಒಟ್ಟಿಗೆ ಬರೋದಿಲ್ಲ. 2,000 ರೂಪಾಯಿ 4,000 ಒಟ್ಟಿಗೆ ಹಾಕ್ತಾರೆ ಅಂದರೆ ಇಲ್ಲ, ಆಗಾಗಲ್ಲ. 2,000 ಮೊದಲು ಬರುತ್ತೆ, ಅದಾದ ಒಂದು ವಾರ, ಒಂದು 10-15 ದಿನದ ನಂತರ ಮತ್ತೊಂದು ಕಂತಿನ ಹಣ ಬರುತ್ತೆ. ಅದಾದ ಮೇಲೆ ನಿಮಗೆ ಮತ್ತೆ ಮೇ ತಿಂಗಳು ಮುಗಿದೋಗಿರುತ್ತೆ. ಮಾರ್ಚ್ ಆಯಿತು, ಏಪ್ರಿಲ್ ಆಯಿತು, ಮೇ ತಿಂಗಳು ಮುಗಿದೋಗುತ್ತೆ. ಅದಕ್ಕೂ ಕೂಡ ಪ್ರಪೋಸಲನ್ನು ಮತ್ತೆ ಕಟ್ತಾ ಹೋಗಬೇಕು. ಇಲ್ಲಿ ಇರುವಂಥ ಪ್ರಶ್ನೆ, ಸರ್ಕಾರ ಜನರು ಕೂಡ ಕೇಳ್ತಾ ಇರೋದೇನೆಂದರೆ, ಹೌದು ಈ ಮಾರ್ಚ್ ತಿಂಗಳ ಲೆಕ್ಕ ಹೇಳ್ತಾ ಇದ್ದೀರಿ, ಲಾಸ್ಟ್ ಮಾರ್ಚ್ ತಿಂಗಳ ಲೆಕ್ಕ ಕೊಡ್ತಾ ಇಲ್ಲಲ್ಲ, ಇದು ಸದನದಲ್ಲೂ ಕೂಡ ಚರ್ಚೆ ಆಯಿತು, ಹಣನೇ ಕೊಡಲಲ್ಲ, ಯಾವಾಗ ಕೊಡ್ತೀರಿ,
ಈ ಪ್ರಶ್ನೆನೂ ಕೂಡ ಇದೆ. ಸದನದಲ್ಲೂ ಕೂಡ ಭಾಳ ದೊಡ್ಡ ಚರ್ಚೆ ಆಗಿದ್ದು 2025 ಮಾರ್ಚ್ ಕಂತಿನ ಹಣ ಯಾವಾಗ ಕೊಡ್ತೀರಿ ಅಂಥೇಳಿ. ಆವಾಗ 2 ತಿಂಗಳ ಕಂತಿನ ಹಣ ಬಂದಿಲ್ಲ, ಅದು ಯಾವಾಗ ಕೊಡ್ತೀರಿ ಅಂಥೇಳಿ ಅದು ಪ್ರಶ್ನೆನೂ ಕೂಡ ಆಯಿತು. ಅದನ್ನು ಚೆಕ್ ಮಾಡಿ ಈ ಬಾರಿಯ ಬಜೆಟಲ್ಲಿ ಆ್ಯಡ್ ಮಾಡಿ ಕೊಡಬೇಕು, ಹಾಗಾದಾಗ ಮಾತ್ರ ಕೊಡೋಕ್ಕೆ ಸಾಧ್ಯ ಅಂತಲೂ ಕೂಡ ನಿಮ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಈ ಬಾರಿಯ ಬಜೆಟಲ್ಲೂ ಕೂಡ ಆ್ಯಡ್ ಮಾಡಿ ಕೊಡಬೇಕು, ಬಟ್ ಅದನ್ನು ಕೊಡುವಂಥ ಕಾರ್ಯನ ಮಾಡ್ತಾ ಇಲ್ಲ. ಸಚಿವರು ಕೂಡ ಹೇಳಿಕೆಯನ್ನು ನೀಡಿರೋದು ಈ ತಿಂಗಳ ಮಾರ್ಚ್ ತಿಂಗಳ ಕಂತಿನ ಹಣ ಮತ್ತು ಏಪ್ರಿಲ್ ತಿಂಗಳ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಲಾಸ್ಟ್ ಇಯರ್ ಮಾರ್ಚ್ ತಿಂಗಳ ಕಂತಿನ ಹಣ ಏನಾಯಿತು, ಕೊಡ್ತಾರಾ ಇಲ್ವಾ, ಈ ಪ್ರಶ್ನೆಗೆ ಇನ್ನೂ ಕೂಡ ಸ್ಪಷ್ಟವಾದಂಥ ಉತ್ತರ ಸರ್ಕಾರದಿಂದಾಗಲಿ ಸಚಿವರಿಂದಾಗಲಿ ಸಿಗಲಿಲ್ಲ. ಈ ಹಿಂದೆ ಸಚಿವರು ಹೇಳಿದ್ದು ಹೌದು, ಅದು ಡಿಲೇ ಆಗಿದೆ, ವಿಳಂಬ ಆಗಿದೆ, ಒಪ್ಕೊಂಡಿದ್ದೀವಿ, ಸದನಕ್ಕೂ ಕೂಡ ಸಮರ್ಪಕವಾದಂಥ ಮಾಹಿತಿನೂ ಕೂಡ ಕೊಡಲಿಕ್ಕಾಗಿಲ್ಲ, ಅದನ್ನು ಕೂಡ ಅದು ಕೂಡ ನನ್ನ ಗಮನಕ್ಕೆ ಬಂದಿದೆ, ವಿಷಾದ ವ್ಯಕ್ತಪಡಿಸ್ತೇನೆ. ಈ ಕುರಿತು ಸಾಧ್ಯ ಆದಷ್ಟು ಬೇಗ, ಅದು ನನ್ನ ಕೈಲಿಲ್ಲ, CM ಕೈಲಿರೋದು. ಅಂದರೆ ಆರ್ಥಿಕ ಇಲಾಖೆ ಯಾರ ವ್ಯಾಪ್ತಿಯಲ್ಲಿರುತ್ತೆ, ಹಣಕಾಸು ಸಚಿವ ಹಣಕಾಸು ವಿಭಾಗ ಯಾರ ವ್ಯಾಪ್ತಿಗೆ ಇರುತ್ತೆ ಅಂದರೆ CM ಅವರ ವ್ಯಾಪ್ತಿಯಲ್ಲಿರೋದು, ಸಿದ್ದರಾಮಯ್ಯ ಅವರ ವ್ಯಾಪ್ತಿಯಲ್ಲಿ. ಅವರು ಒಪ್ಪಿದರೆ ಮಾತ್ರ ಹಣ ರಿಲೀಸ್ ಆಗೋದು ಅಂತೇಳಿ. ಯಾಕಂದರೆ ಕಳೆದ ವರ್ಷದ ಆರ್ಥಿಕ ಅನುದಾನ ಅದು, ಆ ಅನುದಾನ ರಿಲೀಸ್ ಆಗಬೇಕಾಗಿದ್ದು ಆವಾಗಷ್ಟೇ, ಆ ವರ್ಷದಲ್ಲೇ ರಿಲೀಸ್ ಆಗಬೇಕಾಗಿತ್ತು, ರಿಲೀಸ್ ಆಗಲಿಲ್ಲ. ಸೊ ಈ ವರ್ಷ ರಿಲೀಸ್ ಆಗಬೇಕಂದ್ರೆ ಅದಕ್ಕೆ ಟಿಪ್ಪಣಿ ಕೊಟ್ಟು ಹೀಗೆ ಕಳೆದ ವರ್ಷದ್ದು ಬಾಕಿ ಉಳಿದಿದೆ ಹಣವನ್ನು ರಿಲೀಸ್ ಮಾಡಿ ಅಂಥೇಳಿ ಈಗಾಗಲೇ ಡಿಪಾರ್ಟ್ಮೆಂಟು ಕೂಡ CM ಸಿದ್ದರಾಮಯ್ಯ ಅವರಿಗೆ ಒಂದು ಪ್ರಪೋಸಲ್ನು ಕೂಡ ಕಳಿಸಿದೆ. ಆರ್ಥಿಕ ಇಲಾಖೆ ಇದಕ್ಕೆ ಸಮರ್ಪಕವಾದಂಥ ಸ್ಪಂದನೆ ಮಾಡಿ ಹಣ ರಿಲೀಸ್ ಮಾಡಿದ್ರೆ ಆವಾಗ ನಿಮ್ಮ ಖಾತೆಗೆ ಕಂತಿನ ಹಣ ಬರುತ್ತೆ. ಲಾಸ್ಟ್ ಇಯರ್ ಮಾರ್ಚ್ ತಿಂಗಳ ಕಂತಿನ ಹಣ ಇಲ್ಲದೆ ಹೋದರೆ ಇನ್ನಷ್ಟು ಕೂಡ ಡಿಲೇ ಆಗುವಂಥ ಚಾನ್ಸಸ್ ಇದೆ. ಗೃಹಲಕ್ಷ್ಮಿ ಕುರಿತಾದ ಸ್ಕೀಮ್ನ ಕುರಿತಾದಂಥ ಅಪ್ಡೇಟ್ ಇನ್ಫಾರ್ಮೇಷನ್ನ ನಿಮಗೆ ಕೊಟ್ಟಿದ್ದೀನಿ. ಈ ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಕ್ಯಾಮರಾ ಪರ್ಸನ್ ಶ್ರೀನಿವಾಸರ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.